ಬೆಂಗಳೂರಿನಲ್ಲಿ ಆಟೋ ಪ್ರಯಾಣಿಕರಿಗೆ ಮತ್ತೆ ದರ ಏರಿಕೆಯ ಶಾಕ್ ಎದುರಾಗುವ ಸಾಧ್ಯತೆ ಇದೆ. ಮತ್ತೆ ಆಟೋ ದರ ಏರಿಕೆ ಮಾಡೋದಕ್ಕೆ ಅಂತ ಸಂಘಟನೆಗಳು ನಿರ್ಧಾರ ಮಾಡಿದ್ದಾರೆ. ಪ್ರತಿಯೊಂದು ಕಿಲೋಮೀಟರ್ಗೆ 5 ರೂಪಾಯಿ ಏರಿಕೆಯಾಗುವ ಸಾಧ್ಯತೆ ಇದೆ. ಪ್ರತಿಯೊಂದು ಕಿಲೋಮೀಟರ್ಗೂ ಕೂಡ 5 ರೂಪಾಯಿ ಏರಿಕೆ ಮಾಡುವಂತಹ ಸಾಧ್ಯತೆ ಇದೆ. ಇದಕ್ಕೆ ಕಾರಣ ಕೂಡ ಇದೆ. ಒಂದೆಡೆ ಪೆಟ್ರೋಲು ಡೀಸೆಲ್ ರೇಟು, ಮತ್ತೊಂದೆಡೆ CNG ಬೆಲೆ ಏರಿಕೆ. ಈ ನಡುವೆ ಪ್ರತಿ ವರ್ಷ ಪ್ರತಿ ಬಾರಿ ಸಭೆ ನಡೆದಂತಹ ಸಂದರ್ಭದಲ್ಲಿ ಅಲ್ಪ ಸ್ವಲ್ಪ ಬೆಲೆ ಏರಿಕೆ ಆಗ್ತಾ ಇತ್ತು. ಆದರೆ ಈ ಬಾರಿ ಭಾರಿ ಶಾಕ್ ಎದುರಾಗುವ ಸಾಧ್ಯತೆ ಇದೆ. ಪ್ರತಿಯೊಂದು ಕಿಲೋಮೀಟರ್ಗೆ 5 ರೂಪಾಯಿ ಏರಿಕೆಯಾಗುವಂತಹ ಸಾಧ್ಯತೆ ಇದೆ. ಅದು ಕೂಡ ಹೊಸ ವರ್ಷಕ್ಕೆ ಆಟೋ ದರ ಏರಿಕೆಯ ಶಾಕ್ ತಟ್ಟುವಂತಹ ಆತಂಕ ಇದೆ. ಇಂದು ಆಟೋ ಸಂಘಟನೆಗಳು ಹಾಗೂ ಅಧಿಕಾರಿಗಳ ನಡುವೆ ಸಭೆ ನಡೆಯುವ ಸಾಧ್ಯತೆ ಇದೆ. ಸಭೆಯಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗುತ್ತೆ. ಪ್ರಾದೇಶಿಕ ಸಾರಿಗೆ ಪ್ರಾಧಿಕಾರದ ಅಧ್ಯಕ್ಷರ ನೇತೃತ್ವದಲ್ಲಿ ಮೀಟಿಂಗ್ ನಡೆಯುತ್ತೆ. ಸದ್ಯ ಪ್ರತಿಯೊಂದು ಕಿಲೋಮೀಟರ್ಗೆ 15 ರೂಪಾಯಿ ಇದೆ. 2 ಕಿಲೋಮೀಟರ್ಗೆ 30 ರೂಪಾಯಿ ದರ ಇದೆ. ಇದೇ ದರ ಪಾವತಿ ಮಾಡೋದಕ್ಕೆ ಜನರಿಗೆ ತುಂಬ ಸಂಕಷ್ಟ ಎದುರಾಗುತ್ತೆ. ಆದರೆ ಮತ್ತೆ 5 ರೂಪಾಯಿ ಏರಿಕೆ ಆಗಿದ್ದೇ ಆದರೆ 15 ಇರೋದು 20 ಆಗುತ್ತೆ, 30 ರೂಪಾಯಿ ಇರುವಂಥದ್ದು 40 ಆಗುತ್ತೆ. ಈ ಬೆಲೆ ಏರಿಕೆಯನ್ನು ಜನ ಯಾವ ರೀತಿಯಾಗಿ ಎದುರಿಸ್ತಾರೆ ಅದನ್ನು ಕೂಡ ಕಾದು ನೋಡಬೇಕಾಗತ್ತೆ. ಆದರೆ ಆಟೋ ಸಂಘಟನೆಗಳು ಇದೀಗ ಬೆಲೆ ಏರಿಕೆ ಮಾಡೋದಕ್ಕೆ ಅಂತ ನಿರ್ಧಾರ ಮಾಡಿದ್ದಾವೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಪೆಟ್ರೋಲ್ ರೇಟು, ಡೀಸೆಲ್ ರೇಟು ಇದು ಯಾರಿಗೂ ಬೇಕಾಗೇ ಇಲ್ಲ. ಕೇಂದ್ರ ಸರ್ಕಾರಗಳು ಇದಕ್ಕೆ ಸಂಬಂಧಪಟ್ಟಂತೆ ಗಮನನೇ ಹರಿಸೋದಿಲ್ಲ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಎಷ್ಟೇ ಕಚ್ಚಾ ತೈಲ ಬೆಲೆ ಕಡಿಮೆ ಆದರೂ ಕೂಡ ಅದರ ಲಾಭ ಜನರಿಗೆ ಬರ್ತಾ ಇಲ್ಲ. ಸಬ್ಸಿಡಿಯಲ್ಲಿ ರಷ್ಯಾದಿಂದ ಖರೀದಿ ಮಾಡಿದ್ರೂ ಕೂಡ ಅದರ ಲಾಭ ಕೂಡ ಜನರಿಗೆ ಸಿಗ್ತಾ ಇಲ್ಲ. ಈ ದುಡ್ಡು ಯಾರಿಗೆ ಹೋಗ್ತಾ ಇದೆ, ಏನಾಗ್ತಾ ಇದೆ, ಕಂಪನಿಗಳು ಎಷ್ಟರ ಮಟ್ಟಿಗೆ ಪ್ರಾಫಿಟ್ ಮಾಡ್ತಾ ಇದೆ, ಡಬಲ್ ಟ್ರಿಪಲ್ ಪ್ರಾಫಿಟ್ಟು, ಬಂಪರ್ ಲಾಟ್ರಿ ಕಂಪನಿಗಳದು. ಆದರೆ ಜನ ಮಾತ್ರ ಈ ಯಾವ ರೀತಿಯಾಗಿ ಪೆಟ್ರೋಲ್ ಡೀಸೆಲ್ ರೇಟು ಗಗನಕ್ಕೇರ್ತಾ ಇದೆ, ಅದೇ ರೀತಿಯಾಗಿ ಜನರ ಸಂಕಷ್ಟ ಕೂಡ ಗಗನಕ್ಕೇರ್ತಾ ಇದೆ. ಇದೀಗ ಜನರಿಗೆ ಮತ್ತೊಂದು ಬೆಲೆ ಏರಿಕೆ ಶಾಕ್ ಎದುರಾಗುತ್ತೆ. ಈ ನಡುವೆ ಸರಿಸುಮಾರು 5 ರೂಪಾಯಿ ಏರಿಕೆಯಾಗುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಗುತ್ತೆ ಕಾದು ನೋಡಬೇಕಾಗುತ್ತೆ.